ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಆದ್ಯ ಭಟ್ ಯೂಟ್ಯೂಬ್ ಚಾನಲ್. ತುಂಬ ದಿವಸಗಳ ನಂತರ ಕುಕ್ಕಿಂಗ್ ವಿಡಿಯೋದೊಂದಿಗೆ ಮತ್ತೆ ಬಂದಿದ್ದೇನೆ. ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತೇನೆ. ಇವತ್ತು ಗುಜ್ಜೆ ಸಾಂಬಾರು ರೆಸಿಪಿಯನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೇನೆ. ಸ್ಟಾರ್ಟಿಂಗಲ್ಲಿ ಗುಜ್ಜೆಯನ್ನು ಈ ಥರ ಕಟ್ ಮಾಡಿಕೊಂಡು ಮಿಡ್ಲಲ್ಲಿರುವಂತಹ ಹಾರ್ಡ್ ಪಾರ್ಟನ್ನು ತೆಗಿಬೇಕು. ಕಟ್ ಮಾಡೋದಕ್ಕಿಂತ ಮುಂಚೆ ಕೈಗೆ ಸ್ವಲ್ಪ ತೆಂಗಿನ ಎಣ್ಣೆ ಅಥವಾ ಬೇರೆ ಯಾವುದೇ ಎಣ್ಣೆ ಆದರೂ ಪರವಾಗಿಲ್ಲ, ಸವರ್ಕೊಂಡ್ರೆ ತುಂಬ ಒಳ್ಳೆಯದು. ಆವಾಗ ಕೈಗೆ ಮೇಣ ಅಂಟ್ಕೊಳ್ಳೋದಿಲ್ಲ. ಇವತ್ತಿನ ವಿಡಿಯೋದಲ್ಲಿ ಒಂದು ಉಪಯುಕ್ತ ಮಾಹಿತಿಯನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಆ ಮಾಹಿತಿ ಏನು ಅಂತ ನೀವು ತಿಳ್ಕೊಳ್ಬೇಕಾದ್ರೆ ವಿಡಿಯೋವನ್ನು ಎಲ್ಲೂ ಸ್ಕಿಪ್ ಮಾಡದೆ ಫಸ್ಟಿಂದ ಲಾಸ್ಟ್ ತನಕ ನೋಡಿ. ಗ್ರೀನ್ ಕಲರ್ ಇರುವಂತಹ ರಚ್ಚೆ ಅಂತ ಕರೀತಾರೆ. ಇದನ್ನು ತೆಗೆದು ಸಣ್ಣ ಸಣ್ಣದಾಗಿ ಕಟ್ ಮಾಡಿಕೊಳ್ಬೇಕು. ಇದನ್ನು ಬೇಳೆ ಚಕ್ಕೆ ಸಾಂಬಾರು ಅಂತ ಕೂಡ ಬೇಕಿದ್ರೂ ಕರಿಬಹುದು. ಮಂಗಳೂರು, ಉಡುಪಿ ಈ ಕಡೆ ಹೆಚ್ಚಿನ ಎಲ್ಲರ ಮನೆಯಲ್ಲೂ ಕೂಡ ಇದು ಗುಜ್ಜೆ ಸೀಸನ್ ಆಗಿರೋದ್ರಿಂದ ಗುಜ್ಜೆ ಸಾಂಬಾರು, ಹಲಸಿನಕಾಯಿ ಸಾಂಬಾರು ಇದನ್ನು ಮಾಡೇ ಮಾಡ್ತಾರೆ. ಆದರೆ ಇಲ್ಲಿ ಉಪಯೋಗಿಸುವಂತಹ ಪದಾರ್ಥದಿಂದಾಗಿ ರುಚಿ ಬದಲಾಗ್ತದೆ. ನಾನು ಮಾಡಿರುವ ಥರ ನೀವು ಒಂದು ಸಲ ಮನೆಯಲ್ಲಿ ಗುಜ್ಜೆ ಸಾಂಬಾರನ್ನು ಮಾಡಿ ನೋಡಿ. ಇದನ್ನು ಚೆನ್ನಾಗಿ ಕ್ಲೀನ್ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ ಹುಡಿ, ಅರಿಶಿನ ಹುಡಿ ಎಲ್ಲವನ್ನು ಜೊತೆಗೆ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು, ನಾನು ಇಲ್ಲಿ ಬೇಯೋದಕ್ಕೆ ಬೇಕಾದಷ್ಟು ನೀರನ್ನು ಮೊದಲೇ ಹಾಕ್ಕೊಂಡಿದ್ದೇನೆ. ಚೆನ್ನಾಗಿ ಮಿಕ್ಸ್ ಮಾಡಿ ಬೇಯೋದಕ್ಕೆ ಇಡ್ತಾ ಇದ್ದೇನೆ. ಇಲ್ಲಿ ಮಸಾಲೆ ಪದಾರ್ಥವನ್ನು ರೆಡಿ ಮಾಡ್ಕೊಳ್ಳೋಣ. 1 ಸ್ಪೂನಷ್ಟು ಉದ್ದಿನ ಬೇಳೆ, 2 ಸ್ಪೂನಷ್ಟು ಕೊತ್ತಂಬರಿ ಬೀಜ, ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, 1 ಸ್ಪೂನು ಕಡಲೆ ಬೇಳೆ, ಸ್ವಲ್ಪ 1/4 ಟೀ ಸ್ಪೂನಷ್ಟು ಮೆಂತೆ, ಸ್ವಲ್ಪ ಇಂಗು, ಎರಡು ಸ್ಪೂನಷ್ಟು ತೊಗರಿ ಬೇಳೆಯನ್ನು ಕೂಡ ಸೇರಿಸ್ಕೊಂಡಿದ್ದೇನೆ. ಇಲ್ಲಿ ನಾನು 4ರಿಂದ 5 ರೆಡ್ ಚಿಲ್ಲಿಯನ್ನು ತಗೊಂಡಿದ್ದೇನೆ. ನಿಮ್ಮ ರುಚಿಗನುಗುಣವಾಗಿ ನೀವು ಹೆಚ್ಚು ಕಡಿಮೆ ಮಾಡಿಕೊಳ್ಬೋದು. ಇಲ್ಲಿ ಗುಜ್ಜೆ ಚೆನ್ನಾಗಿ ಬೇಯ್ತಾ ಇದೆ. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಮಸಾಲ ಪದಾರ್ಥಗಳನ್ನು ಹುರ್ಕೊಳ್ತಾ ಇದ್ದೇನೆ. ತೆಂಗಿನಕಾಯಿ ತುರಿ ಜೊತೆ ಹುಣಸೆ ಹಣ್ಣು, ಹುರಿದಿರುವಂಥ ಮಸಾಲೆ ಪದಾರ್ಥ, ಸ್ವಲ್ಪ ನೀರನ್ನು ಸೇರಿಸಿ ನುಣ್ಣಗೆ ಪೇಸ್ಟ್ ಮಾಡಿಕೊಳ್ಬೇಕು. ಗುಜ್ಜೆ ಚೆನ್ನಾಗಿ ಬೆಂದಿದೆ. ಇಲ್ಲಿ ಈಗಾಗಲೇ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡ್ತಾ ಇರುವಂಥ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಬೆಂದಿರುವಂತಹ ಗುಜ್ಜೆಗೆ ರುಬ್ಬಿರುವಂಥ ಮಿಶ್ರಣವನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೇನೆ. ರುಚಿಗೆ ತಕ್ಕಷ್ಟು ಉಪ್ಪು, ಹಾಗೆ ಇಲ್ಲಿ ಬೆಲ್ಲದ ಬದಲಿಗೆ ನಾನು ರವೆಯನ್ನು ಉಪಯೋಗಿಸ್ತಾ ಇದ್ದೇನೆ. ನಿಮಗೆ ಇದು ಬೇಡ ಅಂದರೆ ಸ್ಕಿಪ್ ಮಾಡಿಕೊಳ್ಬಹುದು. ಯಾರಿಗಾದರೂ ಜೇನುಹುಳ ಅಥವಾ ಇರುವೆ ಆ ಥರ ಏನಾದರೂ ಕಚ್ಚಿದಾಗ ಊತ ಉರಿ ಎಲ್ಲ ಕಾಣಿಸ್ಕೊಳ್ತದೆ.
ಆ ಟೈಮಲ್ಲಿ ಹಸಿ ಬೆಳ್ಳುಳ್ಳಿ ಹಾಗೆ ಕಲ್ಲುಪ್ಪನ್ನು ಚೆನ್ನಾಗಿ ಜಜ್ಜಿ ಇಮಿಡಿಯೇಟಾಗಿ ಅದರ ರಸವನ್ನು ಹಚ್ಚೋದ್ರಿಂದ ಉರಿಯೂತ ಕಡಿಮೆ ಆಗ್ತದೆ. ಇಲ್ಲಿ ಬೇಯ್ತಾ ಇದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ನೋಟಿಫಿಕೇಷನ್ಗೋಸ್ಕರ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ಸಾಸಿವೆ ಹಾಗೆ ಕರಿಬೇವಿನ ಸೊಪ್ಪಿನ ಒಗ್ಗರಣೆಯನ್ನು ಕೂಡ ಹಾಕ್ಕೊಳ್ತಾ ಇದ್ದೇನೆ. ಗುಜ್ಜೆ ಸಾಂಬಾರಿಲ್ಲಿ ರೆಡಿಯಾಗಿದೆ. ಟೇಸ್ಟ್ ಅಂತೂ ತುಂಬ ಚೆನ್ನಾಗಿ ಬಂದಿದೆ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಹೇಗಿತ್ತು ಅನ್ನೋದನ್ನು ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಥ್ಯಾಂಕ್ ಯು ಆಲ್.